ದೃಷ್ಟಿಗೆ ಬಹಳಷ್ಟು ಸಹಾಯಕಾರಿ, ಲಿವರ್ ಹೆಲ್ತ್ಗೆ ತುಂಬಾ ಸಹಾಯಕಾರಿ, ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಅದೇನಾದರೂ ದೇಹದಲ್ಲಿದ್ದರೆ ಬೆಲ್ಲ ಕರಗಿದ ಮೇಲೆ ಇದನ್ನು ಸೋಸ್ಕೋತೀನಿ. ನಮಸ್ಕಾರ, ಎಲ್ರಿಗೂ ಶುಭೋದಯ. ಇವತ್ತಿನ ನನ್ನ ದಿನವನ್ನು ಒಂದೊಳ್ಳೆ ವರ್ಕೌಟ್ ಸೆಷನಿಂದ ಪ್ರಾರಂಭ ಮಾಡಿದೆ. ಸಾಕಷ್ಟು ಜನ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ನಿಮ್ಮ ಎಕ್ಸಸೈಸ್ ರುಟೀನ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಇದ್ರ ಬಗ್ಗೆ ನಾನು ಪರ್ಫೆಕ್ಟ್ ಆಗಿ ಮಾತಾಡೋಕ್ಕಾಗ್ತಿಲ್ಲ, ಬಿಕಾಸ್ ಒಬ್ಬೊಬ್ಬರ ಬಾಡಿ ನೇಚರ್ ಒಂದೊಂದು ರೀತಿ. ಹಾಗೇನೆ ಅದು ಅಲ್ಲದೆ ಮೊದಲಿಂದಲೂ ನಿಮ್ಮ ದೈಹಿಕ ಚಟುವಟಿಕೆಗಳನ್ನ ಹೇಗೆ ರೂಢಿಸ್ಕೊಂಡು ಬಂದಿದ್ದೀರಾ ಅನ್ನೋದ್ರ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ. ಸೊ ನಾನು ತೋರಿಸ್ತಾ ಇರುವಂಥದ್ದನ್ನ ಬೇಸಿಕ್ ಆಗಿ ನಾನು ಡೈಲಿ ಮಾಡೇ ಮಾಡ್ತೀನಿ. ಬಟ್ ನೀವು ಯಾವುದೇ ಎಕ್ಸಸೈಸ್ನ ಮಾಡಬೇಕಾದ್ರೂ, ಏನೇ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕಾದ್ರೂ ದಯವಿಟ್ಟು ನಿಮ್ಮ ಡಾಕ್ಟರ್ನ ಅಥವಾ ನಿಮ್ಮ ಫಿಸಿಯೋಥೆರಪಿಸ್ಟ್ನ ಸಲಹೆನ ಪಡ್ಕೊಳ್ಳಿ. ಸೊ ವರ್ಕೌಟ್ ಮುಗಿಸಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಕೂಡ ಮಾಡಿದೆ. ತುಂಬಾ ಜನರ ಅನುಭವಕ್ಕೆ ಬಂದಿರುತ್ತೆ, ಸನ್ ಎಕ್ಸ್ಪೋಷರ್ ಇಂದ ಕಪ್ಪು ಕಲೆಗಳು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಮೊಡವೆಗಳಿಂದ ಚರ್ಮ ಹಾಳಾಗಿರುತ್ತೆ. ಈ ತರದ ಸಮಸ್ಯೆಗಳಿಗೆ ಒಂದೊಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್ ನಾನು ಇವತ್ತು ಬಳಸ್ತಾ ಇದ್ದೀನಿ. ಇದರ ಲೈಟ್ ವೈಟ್ ಫಾರ್ಮುಲಾದಿಂದ ಸಿರಮ್ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗುತ್ತೆ, ಹಾಗೆ ಕ್ಲಿಯರ್ ಮತ್ತೆ ರೇಡಿಯಂಟ್ ಸ್ಕಿನ್ ನ ಕೊಡುತ್ತೆ. ನನಗೂ ಕೂಡ ಚರ್ಮದಲ್ಲಿರುವಂತಹ ಡಲ್ನೆಸ್ ನ ರಿಡ್ಯೂಸ್ ಮಾಡೋದಕ್ಕೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಇದರಲ್ಲಿ 100% ಒರಿಜಿನಲಿ ಸೋರ್ಸ್ಡ್ ಟರ್ಮರಿಕ್ ಇದೆ. ಅಂದ್ರೆ ಈ ಸಿರಮ್ ನ ಸ್ವರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಇಂದ ಮಾಡಿದ್ದಾರೆ. ಅದರಿಂದ ಅರಿಶಿಣದ ಪೂರ್ಣ ಸಾಮರ್ಥ್ಯವನ್ನು ಉಳಿಸಿಕೊಂಡು ಕೆಲಸ ಮಾಡುತ್ತೆ. ಹಾಗೆಯೇ ಇದು 10% ಗ್ಲೈಕೋಲಿಕ್ ಆಸಿಡ್ ಅಂಡ್ 2% ನೈಸಿನಮೈಡ್ ಇದೆ. ಹಾಗಾಗಿ ಇದು ಬೆಸ್ಟ್ ಆಫ್ ನೇಚರ್ ಅಂಡ್ ಸೈನ್ಸ್ ಅಂತ ಹೇಳ್ಬೋದು. ಹಾಗಾಗಿ ನ್ಯಾಚುರಲ್ ಆಗಿ ಡಾರ್ಕ್ ಸ್ಪಾಟ್ಸ್ ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. 2 to 3 ಡ್ರಾಪ್ ಸಿರಮ್ ಅಬ್ಸಾರ್ಬ್ ಆಗೋವರೆಗೂ ಜೆಂಟಲ್ ಆಗಿ ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಸ್ಕಿನ್ ಕೇರ್ ರೂಟೀನ್ ಮುಗಿಯುತ್ತೆ. ಇನ್ನು ಈ ಪ್ರಾಡಕ್ಟ್ಸ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆಯೇ ಹಿಮಾಲಯರವರ ವೆಬ್ಸೈಟ್ ಅಂಡ್ ಅಪ್ಲಿಕೇಶನ್ ಅಲ್ಲಿ ಲಭ್ಯ ಇರುತ್ತೆ. ಇವತ್ತೇ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದಾದ್ರೆ 30% ಫ್ಲಾಟ್ ಡಿಸ್ಕೌಂಟ್ ಕೂಡ ಲಭ್ಯ ಇರುತ್ತೆ. ಲಿಂಕ್ ನ ಹಾಕಿದ್ದೀನಿ, ನಿಮಗೆ ಈ ಪ್ರಾಡಕ್ಟ್ಸ್ ಇಷ್ಟ ಆಗಿದ್ರೆ ಚೆಕ್ ಮಾಡಿ. ಮಧ್ಯಾಹ್ನಕ್ಕೆ ನಾನಿವತ್ತು ಮೋರಿಂಗಾ ಲೀವ್ಸ್ ಅಂದರೆ ನುಗ್ಗೆ ಸೊಪ್ಪು, ಎಲ್ರಿಗೂ ಗೊತ್ತಿರುತ್ತೆ. ನುಗ್ಗೆ ಸೊಪ್ಪಿನ ಒಂದು ಫಟಾಫಟ್ ಅಂತ ಪುಡಿ ಮಾಡ್ಕೊಂಡು ತಿಂತೀನಿ. ಈ ಹಿಂದೆ ನನ್ನ ವಿಡಿಯೋದಲ್ಲಿ ನಾನು ಹುರುಳಿಕಾಳು ಪುಡಿ ಮಾಡಿಕೊಂಡು ಅದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದನ್ನು ಕೂಡ ಹೇಳ್ತೀನಿ. ಬಾಣಂತಿ ಆರೈಕೆಯಲ್ಲಿ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿನ ತುಂಬ ವಿಶೇಷವಾಗಿ ಅಂತ ಕನ್ಸಿಡರ್ ಮಾಡ್ತಾರೆ. ಅದರಲ್ಲೂ ಬಾಣಂತಿಯರು ಎದೆ ಹಾಲು ಚೆನ್ನಾಗಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ನುಗ್ಗೆ ಸೊಪ್ಪು ಅಥವಾ ನುಗ್ಗೆ ಕಾಯಿನ ಬಳಸುವಂಥದ್ದು ಅದು ಹಿಂದಿನಿಂದನೂ ಬಂದಂಥದ್ದು. ಸೊ ಹಾಗಾಗಿ ನಾನಿವತ್ತು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಆದಷ್ಟು ಬೇಗ ಫಟಾಫಟ್ ಅಂತ 2 ನಿಮಿಷದಲ್ಲಿ ಪುಡಿನ ಮಾಡಿ ಇಟ್ಕೋತೀನಿ. ಅದನ್ನು ನೀವು ಚಪಾತಿಗೆ ಬಳಸ್ಬೋದು, ದೋಸೆಗೆ ಬಳಸ್ಬೋದು, ಇಡ್ಲಿಗೆ ಬಳಸ್ಬೋದು, ಅನ್ನಕ್ಕೆ ಬಳಸ್ಬೋದು, ಲೈಕ್ ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಬಳಸ್ಬೋದು. ಮೊದಲಿಗೆ ಈ ನುಗ್ಗೆ ಸೊಪ್ಪಿನ ಒಂದು ಚಟ್ನಿ ಪುಡಿಗೆ ಏನೆಲ್ಲ ಐಟಮ್ಸ್ ಬೇಕು ಇಂಗ್ರೀಡಿಯೆಂಟ್ಸ್ನ ನಾನು ನಿಮಗೆ ಹೇಳ್ಬಿಡ್ತೀನಿ. ಮೊದಲಿಗೆ ನುಗ್ಗೆ ಸೊಪ್ಪನ್ನು ನಾನು ನೀಟಾಗಿ ಬಿಡಿಸ್ಕೊಂಡು ಅದನ್ನು ವಾಶ್ ಮಾಡಿಕೊಂಡು ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ. ಇದರೊಟ್ಟಿಗೆ ನಾನು ಸ್ವಲ್ಪ ಹುಣಸೆ ಹಣ್ಣು, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಒಣ ಮೆಣಸಿನ್ಕಾಯಿ, ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಆದರೂ ಬಳಸ್ಬೋದು, ಗುಂಟೂರಾದರೂ ಬಳಸ್ಬೋದು. ನಾನಿಲ್ಲಿ ಬ್ಯಾಡಗಿ ಬಳಸಿದ್ದೀನಿ ಬಿಕಾಸ್ ಕಲರ್ ಚೆನ್ನಾಗಿ ಬರುತ್ತೆ, ಆದರೆ ಜಾಸ್ತಿ ಖಾರ ಇರೋದಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಮೊದಲಿಗೆ ನಾನು ಇದಕ್ಕೆ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡಾದರೂ ಹುರ್ಕೋಬೋದು ಅಥವಾ ಹಾಗೇನೂ ಹುರ್ಕೋಬೋದು. ನಾನಿವತ್ತು ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಬಿಸಿ ಆಯಿತು. ಇದಕ್ಕೆ ನಾನು ನೋಡಿ ಒಂದು ಬಟ್ಲಷ್ಟು, ಒಂದು ಹಿಡಿ ಅಂತ ಅಂದ್ಕೊಳ್ಳಿ, ಒಂದು ಹಿಡಿಯಷ್ಟು ನಾನು ನುಗ್ಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನು ನಿಧಾನ ಉರಿಯಲ್ಲಿ ಒಂದು 5 ನಿಮಿಷ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಇದೊಂದು 50 to 60% ಡ್ರೈ ಆಗಿ ಒಂದು ಸ್ವಲ್ಪ ಕ್ರಿಸ್ಪಿ ಥರ ಬರುತ್ತೆ. ಆ ರೀತಿ ನಿಧಾನವಾಗಿ ಹುರ್ಕೋಬೇಕಾಗತ್ತೆ. ಈ ನುಗ್ಗೆ ಸೊಪ್ಪಿನ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು. ಒಂದು ಸ್ವಲ್ಪ ಒಂದಿಷ್ಟು ಅಂದ್ಕೊಳ್ಳಿ, ಒಂದಿಷ್ಟು ನುಗ್ಗೆ ಸೊಪ್ಪನ್ನು ಒಂದು 3 ಲೋಟ ನೀರಿಗೆ ಹಾಕ್ಬಿಟ್ಟು ಅದಕ್ಕೊಂದು ಚುಟ್ಕೆ ಶುಂಠಿನ ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಇಷ್ಟು ಒಂದು ಪಿಂಚ್ ಆಫ್ ಪಿಂಕ್ ಸಾಲ್ಟ್ ಅಥವಾ ರಾಕ್ ಸಾಲ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಹೊಡೆದು ಸೋಸ್ಕೊಂಡು ಕುಡಿಬೋದು, ಹಾಗೇನೂ ತಿನ್ಬೋದು. ಬಟ್ ನಾನು ಯಾವುದೇ ಸೊಪ್ಪಿನ ಜ್ಯೂಸ್ನ ಮಾಡಿದಾಗ ಸೋಸೋದ್ರಿಂದ ಅದರಲ್ಲಿರುವಂಥ ಫೈಬರ್ ಕಂಟೆಂಟ್ ಹೋಗುತ್ತೆ. ಸೊ ಸೋಸದೆ ಹಾಗೆ ಕುಡಿಯೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ನುಗ್ಗೆ ಸೊಪ್ಪಿನ ಪ್ರಯೋಜನಗಳನ್ನು ಹೇಳ್ತಾ ಹೋದರೆ ತುಂಬಾ ಅಂತ ಹೇಳ್ಬೋದು. ಈವನ್ ಪ್ರೆಗ್ನೆನ್ಸಿ ಟೈಮಲ್ಲೂ ತುಂಬಾ ಸಹಾಯ ಆಗುತ್ತೆ. ಬಾಣಂತಿಯರಿಗೂ ನಾನು ಹೇಳ್ದಾಗೆ ತುಂಬ ಹೆಲ್ಪ್ ಆಗುತ್ತೆ.
ಇನ್ನು ನುಗ್ಗೆ ಸೊಪ್ಪು ಅಂದ ತಕ್ಷಣ ಮೊದಲಿಗೆ ಬರೋದು ಇದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್. ಐ ಹೆಲ್ತ್ ಅಂತ ಹೇಳ್ಬೋದು, ಅಥವಾ ದೃಷ್ಟಿಗೆ ಬಹಳಷ್ಟು ಸಹಾಯಕಾರಿ, ಲಿವರ್ ಹೆಲ್ತಿಗೆ ತುಂಬಾ ಸಹಾಯಕಾರಿ, ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಅದೇನಾದರೂ ದೇಹದಲ್ಲಿದ್ದರೆ, ಇನ್ಫ್ಲಮೇಷನ್ಸ್ ಇದ್ದರೆ ಅದನ್ನು ಹೋಗಲಾಡಿಸೋದಕ್ಕೂ ಕೂಡ ಬಹಳ ಪ್ರಯೋಜನಕಾರಿ. ಎಲ್ಲದ್ರ ಜೊತೆಗೆ ನಮ್ಮ ಚರ್ಮದ ಒಂದು ಆರೋಗ್ಯಕ್ಕೆ ಮತ್ತು ಕೂದಲಿನ ಆರೋಗ್ಯಕ್ಕೂ ಕೂಡ ಬಹಳ ಪ್ರಯೋಜನಕಾರಿ. ಆಮೇಲೆ ಎಣ್ಣೆ ಯೂಶಲಿ ಮಾಡ್ತೀವಲ್ಲ ನಾವು, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಆನಿಯನ್ನು ಮತ್ತು ಏನಂತಾರೆ ಅದಕ್ಕೆ ಮೆಂತೆಕಾಳು ಇದನ್ನೆಲ್ಲ ಹಾಕಿ ಕುದಿಸಿ ಯೂಶಲಿ ಅದನ್ನು ಮಾಡ್ಕೋತಿರ್ತಾರೆ ತುಂಬ ಜನ ಮನೆಯಲ್ಲಿ ತಲೆಗೆ ಎಣ್ಣೆ ಹಚ್ಕೊಳ್ಬೇಕಾದ್ರೆ. ಸೊ ಆ ಕೊಬ್ಬರಿ ಎಣ್ಣೆಗೆ ಅದೆಲ್ಲ ವಸ್ತುಗಳ ಜೊತೆಗೆ ನೀವು ನುಗ್ಗೆ ಸೊಪ್ಪನ್ನು ಕೂಡ ಹಾಕಿ ಕುದಿಸಿ ತಲೆಗೆ ಬಳಸೋದ್ರಿಂದ ಅದೂ ಕೂಡ ತುಂಬಾ ಕೂದಲಿನ ಆರೋಗ್ಯಕ್ಕೆ ಸಹಾಯ ಆಗುತ್ತೆ. ಇದೀಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡ್ತೀನಿ. ಮತ್ತು ಒಂದು ಅರ್ಧ ಚಮಚ ತುಪ್ಪ, ಇದು ನಿಜವಾಗ್ಲೂ ಆಪ್ಷನಲ್ಲು, ಎಣ್ಣೆನೂ ಬಳಸ್ಕೋಬೋದು ಅಥವಾ ಏನೂ ಬಳಸದೆ ಡ್ರೈ ಆಗಿ ಕೂಡ ಹುರ್ಕೋಬೋದು ನೀವು. ಈಗ ಶೇಂಗಾ, ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆನ ಕೂಡ ನಾನು ನಿಧಾನ ಉರಿಯಲ್ಲಿ ಹುರ್ಕೋತೀನಿ. ಚೆನ್ನಾಗಿ ಹುರಿದ ಮೇಲೆ ಹುರಿದ ನುಗ್ಗೆ ಸೊಪ್ಪಿನ ತಟ್ಟೆಯಲ್ಲಿ ಇದನ್ನು ಕೂಡ ಆರೋದಕ್ಕೆ ಹಾಕೋತೀನಿ. ಅದೇ ಪ್ಯಾನಲ್ಲಿ ನಾನೀಗ ಹುಣಸೆ ಹಣ್ಣು, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂಡ ಹುರ್ಕೋತೀನಿ. ಏದಾಗಿ ನಾನು ಲಾಸ್ಟ್ ಇದನ್ನ ತೆಗೆಯಬೇಕಾದ್ರೆ ಸ್ವಲ್ಪ ಹಿಂಗೆ ಹಾಕೋತಿದ್ದೀನಿ. ಮರ್ತಿದ್ದೆ, ಸ್ವಲ್ಪ ಒಣ ಕೊಬ್ಬರಿನ ಕೂಡ ಹಾಕೋತೀನಿ. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದರೊಟ್ಟಿಗೆ ಹಾಕೋತೀನಿ. ಹುರಿದಂಥ ಒಣ ಕೊಬ್ಬರಿಯನ್ನು ಕೂಡ ನಾನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ಏನು ಹುರ್ಕೊಂಡಿದ್ದೆ ಅದೇ ತಟ್ಟೆಲೆ ಸೇರಿಸ್ಕೋತೀನಿ. ಇದು ಆರಿದ ಮೇಲೆ ಇದನ್ನು ಮಿಕ್ಸಿಲಿ ಹಾಕೊಂಡು ರುಬ್ಕೊಳ್ಳೋಣ. ಓಕೆನಾ? ಈಗ ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಅಷ್ಟೇ. ಈ ರೀತಿಯಾಗಿ ಉದುರಾಗಿ ಚಟ್ನಿ ಪುಡಿ ಸಿಗುತ್ತೆ ನಮಗೆ. ಮಧ್ಯಾಹ್ನದ ಊಟಕ್ಕೆ ನಾನು ಬಿಸಿ ಅನ್ನದ ಜೊತೆಗೆ ಒಂದು 2 ಚಮಚದಷ್ಟು ತುಪ್ಪ, ಇದರೊಟ್ಟಿಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಇದನ್ನು ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ. ಸುಲಭವಾಗಿ ಮಾಡ್ಬೋದಾದಂತಹ ರುಚಿಕರವಾದ ಆರೋಗ್ಯಕರವಾದ ಊಟ ಇದು. ಬೆಂಗಳೂರಲ್ಲಿ ವಾತಾವರಣನೇ ಬದಲಾಗಿ ಹೋಗಿದೆ. ಚಳಿ ಮಳೆ ಮತ್ತೆ ಶುರು ಆಗಿದೆ. ಸೊ ಇಂಥ ಸಮಯದಲ್ಲಿ ಬೆಚ್ಚಗೆ ಏನಾದರೂ ಒಂದು ಒಳ್ಳೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಸೂಪರ್ ಆಗಿರುತ್ತೆ. ಊರಿಂದ ನಮ್ಮ ಆಂಟಿ ಮತ್ತು ನನ್ನ ತಮ್ಮಂದರು ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ಮಾಡಿಕೊಡೋಣ ಅಂತ ಹೇಳಿ ಈಸಿಯಾಗಿ ಕಷಾಯನ ಮನೇಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಯೂಶಲಿ ಪೂರ್ತಿ ಹಾಲಲ್ಲಿ ಮಾಡಿದ್ರೆ ಕಷಾಯ ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ನೀರು ಸ್ವಲ್ಪ ಕುದ್ದ ಮೇಲೆ ಅದಕ್ಕೆ 3 ಲೋಟ ನೀರು ಅಂತಂದರೆ ಅದಕ್ಕೆ 1 ಲೋಟ ನಾನು ಹಾಲನ್ನು ಹಾಕೋತೀನಿ. ಸೊ ಮೊದಲಿಗೆ ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ. ಓಕೆನಾ? ಇದರೊಟ್ಟಿಗೆ ನಾನು ಜಜ್ಜಿದ ಶುಂಠಿ, ಲವಂಗ, ಕರಿಮೆಣಸು, ಕೊತ್ತಂಬರಿ ಕಾಳು, ಬೆಲ್ಲ, ಸ್ವಲ್ಪ ಅರಿಶಿನ ತಗೊಂಡಿದ್ದೀನಿ. 3 ಲೋಟದಷ್ಟು ನೀರು ಸ್ವಲ್ಪ ಬಿಸಿ ಆದಮೇಲೆ 1 ಲೋಟದಷ್ಟು ಹಾಲನ್ನು ಹಾಕ್ಕೊಂಡೆ. ಲವಂಗನ ಮತ್ತು ಕರಿಮೆಣಸು ಏನಿದೆ ಅದನ್ನು ಒಂದು 2 ಸಲ ಜಜ್ಕೋತೀನಿ. ಅಂದರೆ ಅದರ ಒಂದು ಫ್ಲೇವರ್ ಏನಿರುತ್ತೆ ಅದು ನೀಟಾಗಿ ಕಷಾಯದಲ್ಲಿ ಬರುತ್ತೆ ಅನ್ನೋ ಒಂದು ಉದ್ದೇಶ. ಈಗ ಹಾಲು ಕಾದ ಮೇಲೆ ಜಜ್ಜಿರುವಂಥ ಶುಂಠಿ, ಧನಿಯಾ ಕಾಳು, ಜಜ್ಜಿದ ಲವಂಗ ಮತ್ತು ಕರಿಮೆಣಸು ಹಾಗೆಯೇ ಅರಿಶಿನವನ್ನು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡ್ತೀನಿ. ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಕುದಿಲಿ. ಇದೆಲ್ಲ ಕುದ್ದ ಮೇಲೆ ಕೊನೆಗೆ ನಾನು ಬೆಲ್ಲ ಹಾಕೋತೀನಿ. ಯಾಕಂದರೆ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಸ್ವಲ್ಪ ಹಾಲು ಒಡೆದಂಗೆ ಆಗ್ಬಿಡುತ್ತೆ. ಹಾಗಾಗಿ ಬೆಲ್ಲನ ಕೊನೆಗೆ ಹಾಕೋತೀನಿ. ಸಕ್ಕರೆ ಏನಾದರೂ ಬಳಸಿದ್ರೆ ಮುಂಚೆನೇ ಸಕ್ಕರೆ ಹಾಕೋಬೋದು. ಇದು ಚೆನ್ನಾಗಿ ಕುದ್ದ ಮೇಲೆ ಕೊನೆಯದಾಗಿ ನಾನು ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಕರಗಿದ ಮೇಲೆ ಇದನ್ನು ಸೋಸ್ಕೋತೀನಿ. ಇಷ್ಟು ಸುಲಭವಾಗಿ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಬಳಸಿ ಆರೋಗ್ಯಕರವಾದಂತಹ ಕಷಾಯನ ಮಾಡಿಕೊಂಡು ಕುಡಿಬೋದು. ಮನಸ್ಸಿಗೆ ಮದುವೆ ಇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರ್ಬೇಕಂತ. ಯಾಕಂದ್ರೆ ಇಲ್ಲಿ ನಾನು ನನ್ನಿಂದಲೇ ನಾನೇ ಎಲ್ಲ ಅನ್ನೋರು ಕೂಡ ಮಣ್ಣಾಗಿರ್ತಾರೆ. ಅದಕ್ಕೆ ದೊಡ್ಡೋರು ಹೇಳ್ತಾರೆ ಮತಿಹೀನರಾಗಿ ವರ್ತಿಸೋದನ್ನ ಬಿಟ್ಟು ಪುಟ್ಟ ಜೀವನವನ್ನ ಸುಂದರವಾಗಿ ಬದುಕಿ ಅಂತ. ನಮ್ಮೆಲ್ಲರ ಬದುಕಲು ಈ ಒಂದು ಸಾಲುಗಳನ್ನ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.